ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಏನಂದರೆ ಇವತ್ತು ಒಂದು ಸ್ಪೆಷಲ್ ಇದೆ. ಏನು ಸ್ಪೆಷಲ್ ಅಂದರೆ ಇವತ್ತು ನಮ್ಮ ಮನೇಲಿ ಯಾರ್ದೋ ಒಬ್ಬಂದು ಬರ್ತಡೇ ಇದೆ. ಓಕೆನಾ, ಯಾರ್ದು ಬರ್ತಡೇ ಏನು ಬರ್ತಡೇ ಅಂತ ಅದಕ್ಕೆ ಫುಲ್ ವಿಡಿಯೋ ನೋಡಿ. ಆ್ಯಕ್ಚುಲಿ ಇಲ್ಲಿಗೆ ಬಂದಿದ್ದೀವಿ, ಅದು ನಾನು ಮತ್ತು ನಮ್ಮಮ್ಮ ಇಬ್ಬರು ಸಮೇತ ಇಲ್ಲಿ ಕೇಕ್ ನೋಡೋಕ್ಕಂತ ಬಂದಿದ್ದೀವಿ. ಇಲ್ಲಿ ಯಾವ ಕೇಕ್ ನೋಡೋದೋ ಗೊತ್ತಿಲ್ಲ, ಬಟ್ ಅದರ ಒಂದು ನೋಡೋಣ. ಪೈನಾಪಲಿಂದು ನಂಗೆ ನಮ್ಮ ಅಪ್ಪಂಗೆ ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ನಮ್ಮ ಅಪ್ಪಂದು ಇವತ್ತು ಬರ್ತಡೇ. ಆ್ಯಕ್ಚುಲಿ ಅದಕ್ಕೆ ಪೈನಾಪಲ್ ಕೇಕೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ಡೆಕೋರೇಟ್ ಎಲ್ಲ ಮಾಡಬೇಕು. ಮನೆಗೆ ಹೋಗಿ ಫಸ್ಟು ಕೇಕ್ ಯಾವುದು ಅಂತ ಅದು ನೋಡಿ ಫಸ್ಟು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಎಲ್ಲ ಮಾಡಿದ್ದೀವಿ ಈಗಿನ್ನು. ಅದಕ್ಕೆ ಸೆಲೆಕ್ಟ್ ಮಾಡಿ ಮೀನ್ಸ್ ಅವರೆಲ್ಲ ಈಗ ಸೆಲೆಕ್ಟ್ ಆಗಿದೆ, ಅವರೀಗ ಪ್ಯಾಕ್ ಮಾಡ್ತಿದ್ದಾರೆ. ಮೀನ್ಸ್ ನಾವಂತೂ ಬೇಗ ಟೈಮ್ ಇಲ್ಲ ಅಷ್ಟೊಂದು, ಬಿಕಾಸ್ ನಮ್ಮಪ್ಪ ಬೇಗ ಬಿಡಿಸ್ತಾರೆ. ಇನ್ನೇನು ಸ್ವಲ್ಪ ಹೊತ್ತಷ್ಟೊತ್ತಿಗೆಲ್ಲ ಬಂದುಬಿಡ್ತಾರೆ. ಅಷ್ಟು ಬೇಗ ಒಳಗೆ ನಾನಂತೂ ಬೇಗ ಹೋಗಿ ಮನೇಲಿ ಡೆಕೋರೇಟ್ ಎಲ್ಲ ಮಾಡಬೇಕು ಫ್ರೆಂಡ್ಸ್. ನೋಡಿ ಫೈನಲಿ ನಾನಂತೂ ಕೇಕ್ ತೊಗೊಂಡು ಮನೇಲಿ ಬಂದಿದ್ದೀವಿ. ಮೀನ್ಸ್ ನಾನು ಒಬ್ಬಳೇ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ನಮ್ಮಮ್ಮನೂ ಸಮೇತ ನಾನು ಕರ್ಕೊಂಡು ಹೋಗಿದ್ದೀನಿ. ಬಿಕಾಸ್ ನಾನು ಒಬ್ಬಳೇ ಹೋಗಿ ತರೋಕ್ಕೆಲ್ಲ ಆಗೋಲ್ಲ ಅಂತ, ಲೇಟ್ ಆಗುತ್ತೆ ಅಂತ ನಾವು ಅಮ್ಮನ ಕರ್ಕೊಂಡು ಗಾಡೀಲಿ ಬೇಗ ಹೋಗಿ ಬಂದಿದ್ದೀವಿ. ಮೊದಲು ಬೇಗ ಮನೆಗೆ ಹೋಗ್ಬಿಟ್ಟು ಫುಲ್ಲು ಡೆಕೋರೇಟ್ ಮಾಡಬೇಕು. ಬಿಕಾಸ್ ಯಾಕಂದರೆ ನಮ್ಮಪ್ಪ ಇನ್ನೇನು ನಿಯರ್ ಮನೆಗೆ ಬರ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ನಮ್ಮಪ್ಪಗೆ ಏನೇನೋ ಗೊತ್ತೇ ಇಲ್ಲ. ಮೀನ್ಸ್ ಈ ಥರ ನಾವು ಡೆಕೋರೇಟ್ ಮಾಡ್ತಾಯಿದ್ದೀವಿ, ಹಂಗೆ ಮಾಡ್ತಾಯಿದ್ದೀವಿ ಅಂತ. ಓಹ್ ಮೈ ಗಾಡ್, ನಾನಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಬಿಕಾಸ್ ನಮ್ಮಪ್ಪ ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಏನೋ ಅಂತ ನನಗೂ ಗೊತ್ತಿಲ್ಲ. ಓಹೋ ಬೇಗ ಐ ಥಿಂಕ್ ನಮ್ಮಪ್ಪ ಬಂದರು ಅನಿಸುತ್ತೆ. ಫ್ರೆಂಡ್ಸ್ ಬನ್ನಿ ನೋಡೋಣ. ನಮ್ಮಪ್ಪ ಬಂದು ಡೋರ್ ಲಾಕ್ ಮಾಡಿದ್ರು, ಮತ್ತೆಲ್ಲೋಗ್ಬಿಟ್ರು? ಅಯ್ಯ ಎಲ್ಲೋದ್ರು? ಅಲ್ಲೇ ನೋಡಿ ನಮ್ಮಪ್ಪ ಹಾಕೋಬಿಟ್ರು. ಈಗ ಅಲ್ಲಿದ್ದೆ ತಾನೆ ನಾನು ನೋಡಿದಾಗ ಅವಲೇ. ಈಗ ಇಲ್ಲಿಗೆ क्या है वो क्या है? ಏನಿದು ಇದು ನೋಡಿದ್ರೆ ಏನು ಅನಿಸ್ತತೆ? ಕೇಕ್ ತಿನ್ನಕ್ಕೆ ಇಟ್ಕೊಂಡಿದ್ಯಾ? ಕೇಕ್ ತಿನ್ನಕ್ಕ? ಇವತ್ತು ಯಾರ್ದು ಬರ್ತಡೇ? ನಂದು. ಮತ್ತೆ ನಾನು ತಿನ್ನಕ್ಕ ಇಟ್ಕೊಂಡಿರೋದು ಇಲ್ಲಿ. ನಾನು ತಿನ್ನಕ್ಕ? ಯಾರು ತಿನ್ನಕ್ಕೆ? ಈ ಕಡೆ ಪ್ಲೇಸ್ ಇರೋದು, ಆ ಕಡೆ ಇಲ್ಲ, ಈ ಕಡೆ. ಮತ್ತೇನಕ್ಕೆ ನಾನು ಇಷ್ಟ ತನಕ ಕಷ್ಟಪಟ್ಟು ಡೆಕೋರೇಟ್ ಮಾಡಿಕ್ಕಿರೋದಿಲ್ಲ. ಇದನ್ನೇ ಮಾಡ್ತಾ ಇದ್ದ ಅವಾಗಿಂದ ಏನಿಲ್ಲ, ಈಗ ಒಂದು 5 ನಿಮಿಷದಿಂದೇನೋ ತಂದಿದ್ದೆ. ಈಗ ಇನ್ನೊಂದು ಸ್ವಲ್ಪ ಬೇಗ ಬರಬೇಕಾಗಿತ್ತು ತಾನೆ. ಟೈಮ್ ಎಷ್ಟು ಈಗ? ಮಳೆ ಬಂತಲ್ಲಿ ಮಧ್ಯ. ನೋಡಿ ಟೈಮ್ ಎಷ್ಟಲ್ಲಿ? ಮಳೆ ನೋಡಿ, ಇಲ್ಲೆಲ್ಲ ನೆಂದು ಎಲ್ಲ ಡ್ರೈ ಆಯ್ತು. ನೆಂದಾಗೈತೆ ಅನಿಸ್ತೈತೆ ಇದು. ಪ್ಯಾಂಟ್ ನೋಡಿದ್ರೆ ಹಂಗೆ ಅನಿಸ್ತತೆ, ಇದೆಲ್ಲ ನೋಡಿದ್ರೆ ಹಂಗೇನು ಅನ್ಸೋದೇ ಇಲ್ಲ. ಓಕೆ ಕಮ್ ಆನ್ ಡೂ ಇಟ್. ಏನ್ ಮಾಡೋದು? ಬರೀ ಕಟ್ ಮಾಡೋದ? ಇಲ್ಲ, ಯಾವ್ದಕ್ಕೆ ಹಚ್ಚೋದು? ಏನ ಅದಕ್ಕಂದ್ರೆ ಇದಕ್ಕೆ ಇಲ್ಲಿ, ಹಾಂ ಅದಕ್ಕೆ ಇದಕ್ಕೆ ಹಚ್ಬೇಕಾಗಿರೋದು ಈಗ. ಮತ್ತೆ ಈ ಕಡೆ ಸಿಡ್ದು ಬಿಡೋದದು. ವಾಹ್, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು. ತೆಗ್ಬಿಡು ಮತ್ತದು, ಸುಟ್ಗಿಟ್ಟದು ಮತ್ತದು. ಹಾಗೆ ಘಾಟ್ ಬರ್ತಾ ಇದೆ. ಯಾರಿಗೆ? ಫಸ್ಟ್ ನಾನಲ್ವಾ? ಯಾಕೆ ಮರ್ತಾ ಬಿಟ್ರೆ ಏನು? ನಾನೇನ್ ಮಾಡ್ತದೆ? ನಾನೇನು ಮರ್ತಾ ಬಿಟ್ಟ ಅನ್ಕೋಬಿಟ್ಟ? ಪೈನಾಪಲ್ ಕೋಲ್ಡ್ ಕೇಕ್. ಪೈನಾಪಲ್ ಅನಿಸ್ತೈತೆ ಅದು. ಟೇಸ್ಟ್ ಬರ್ತಾರೆ ಚೂರು. ಕಮಾನ್ ಯಾ ಕೊಡು ಎಲ್ಲರಿಗೂ. ಯಾ ಪ್ಲೇಟ್ ತಗೋ. ಪ್ಲೇಟ್ ಬೇಕಾ ಈಗ? ಐ ಆಮ್ ವೇಟಿಂಗ್ ಫಾರ್ ದಟ್. ಯಾ ಅಯ್ಯೋ ಹಾಂ ಹಾಕು, ಇದಕ್ಕೆ ಹಾಕು. ಇದಕ್ಕೆ ನಂಗೆ ಅದು ಬೇಕು. ಚಾಕ್ಲೇಟ್ ನಿಜ ಬೇಕು ನನಗೆ. ವಾಹ್, ಚಾಕ್ಲೇಟ್ ಮಾತ್ರ ನಿಜ ಸಕ್ಕತ್ತಾಗಿರುತ್ತೆ.
ಈ ಚಾಕ್ಲೇಟು ಯಮ್ಮಿಯಾಗಿರುತ್ತೆ ಮಾತ್ರ. ಓಹೋ, ಚಾಕ್ಲೇಟು ಸೇಮ್ ಡೈರಿ ಮಿಲ್ಕ್ ಇರುತ್ತಲ್ಲ ಅದೇ ಥರ ಆಯ್ತು, ಡಿಟ್ಟು ಇದು. ಟೇಸ್ಟ್ ಅಂತೂ ಸೇಮ್ ಹಂಗೆ ಇರುತ್ತೆ, ಬಟ್ ಹಿಂದೆ ಲೇಯರ್ ಬೇರೆದೇನೋ ಇರುತ್ತೆ. ಮುಂದೆ ಮಾತ್ರ ಸೇಮ್ ಡೈರಿ ಮಿಲ್ಕ್ ಥರನೇ ಇರುತ್ತೆ. ಚಲೋ ಸಿನ್ಸಿಯರ್ಗೆ ಓದ್ತಾ ಇರೋದು. ಆಮೇಲೆ ಈಗ ಕೊಡ್ತಿರೋದೇನಕ್ಕೆ ಮತ್ತೆ ತಿನ್ನಕ್ಕೆ ತಾನೇ, ತಗೋ ಆಮೇಲೆ ತಿಂತೀನಿ ತಗೊಂಡೋಗಿ ಎಲ್ಲ ಇಕ್ಕಿರ್ತೀನಿ. ಒಪ್ಪಂಗಂತೂ ಸರ್ಪ್ರೈಸ್ ಆಗಿ ಒಂಥರ ಕೇಕಿಂಗೆಲ್ಲ ಕಟಿಂಗ್ ಎಲ್ಲ ಆಯಿತು. ಗಿಫ್ಟ್ ಎಲ್ಲ ಕೊಡ್ಸೋಣ ಅಂದ್ಕೊಂಡಿದ್ದೆ. ಟೈಮ್ ಅಂತೂ ತುಂಬ ಹೆವಿ ಆಯಿತು. 10:45 ಹಂಗೆಲ್ಲ ಆಗೋಯ್ತು. ಅದಕ್ಕೆ ನಾನು ಖುಷಿಯಿದೆ ಇವತ್ತು, ಬಿಕಾಸ್ ನಾಳೆ ಸ್ಕೂಲ್ ಇದೆಯಲ್ಲ, ಅದಕ್ಕೆ ಮಾಡ್ಕೊಳ್ಳೋಣ ಅಂತ ನಾನು ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್ ಏನಂದರೆ ನಾನು ಟೊಮೆಟೊಂಗೆ ತಿರ್ಗಾ ನಮ್ಮಪ್ಪ ನಾಳೆ ಫ್ರೀ ಇದ್ದೀನಿ ಅಂತ ಅಂದರು. ಅದಕ್ಕೆ ನಾನು ನಾಳೆ ಅಥವಾ ನಾಡಿದ್ದು ಈ ವೀಕ್ ಎಂಡ್ ಅಷ್ಟೊತ್ತಿಗೆ ನಾನು ನಪ್ಪಗೆ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ನೀವು ಅಂದ್ಕೊತಿದ್ರಿ ಯಾವ್ದು ಬರ್ತಡೆ ಅಂತ. ಈ ವಿಡಿಯೋ ನೋಡಿದ ತಕ್ಷಣ ನೀವು ಅಂದ್ಕೊತಾ ಇರ್ಬೋದು ನಮ್ಮಪ್ಪನೇ ಬರ್ತಡೆ ಅಂತ. ಹಾಗೆ ಈ ವಿಡಿಯೋನ ನಮ್ಮಪ್ಪ ನೋಡ್ತಾ ಇದ್ದರೆ ಹ್ಯಾಪಿ ಬರ್ತ್ಡೇ ಟು ಯು ಅಂತ ಅಂದು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಡೈಲಿ ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನಾನು ಈ ಥರ ಸ್ಮಾಲಾಗಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿ ಒಂದು ಕೇಕ್ ಕಟ್ ಮಾಡಿಸಿದ್ದೀನಿ. ಫ್ರೆಂಡ್ಸ್, ತುಂಬ ದಿನದಿಂದ ಜೋಡಿಸ್ಕೊಂಡಿದ್ದೆ ದುಡ್ಡು ಒಂದು ಕೇಕ್ ಕಟ್ ಮಾಡಿಸೋಣ ಅಂತ. ಬಟ್ ನನ್ನೇನು ಪ್ಲ್ಯಾನ್ ಇತ್ತು ಅಂದರೆ ಔಟ್ಸೈಡಲ್ಲೆಲ್ಲ ಹೋಗ್ಬಿಟ್ಟು ಅಲ್ಲೇನಾರ ಮಾಡಿಸೋಣ, ಹಂಗೆ ಏನಾರ ಒಂದು ಲೈಕ್ ಏನೋ ಒಂದು ಡ್ರೆಸ್ಸಸ್ ಲೈಕ್ ಟೀ ಶರ್ಟ್ಸ್ ಆರ್ ಶೂಸ್ ಆ ಥರ ಏನೋ ಒಂದು ಕೊಡ್ಸೋಣ ಅಂತ ನನ್ನ ಲೆಕ್ಕ ಇತ್ತು. ಬಟ್ ಏನೂ ಮಾಡೋಕ್ಕಾಗಿಲ್ಲ.